ತ್ವಚೆಯನ್ನು ಕಾಂತಿಗೊಳಿಸುವಂತಹ ಸೋಪನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಯಾವ ಥರ ಅಂತಂದರೆ ನೋಡಿ ಸ್ನೇಹಿತರೆ, ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ಸಿಪ್ಪೆನ ಬಿಡಿಸ್ಕೊಂಡು ಈ ಥರ ತುರ್ಕೊಂಡಿದ್ದೀನಿ. ಇವಾಗ ತುರ್ಕೊಂಡಿರೋಂಥ ಆಲೂಗೆಡ್ಡೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಚೂರು 1-2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಪಿಯರ್ ಸೋಪನ್ನು ತೊಗೊಂಡಿದ್ದೀನಿ. ಇದರಲ್ಲಿ 98% ಗ್ಲಿಸರಿನ್ ಇರುತ್ತೆ. ಗ್ಲಿಸರಿನ್ ಅಂಶ ಹೆಚ್ಚಾಗಿರುವಂಥ ಯಾವುದೇ ಸೋಪನ್ನಾದರೂ ಕೂಡ ತೊಗೋಬೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಅದ್ರ ಮೇಲೆ ಒಂದು ಬಟ್ಲನ್ನು ಇಟ್ಟು ಅದಕ್ಕೆ ತುರ್ಕೊಂಡಿರೋಂಥ ಸೋಪನ್ನು ಹಾಕಿ ಕರಗಿಸ್ಕೊಂಡಿದ್ದೀನಿ. ನಂತರ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕಿ ಅದ್ರ ಜೊತೆಗೆ ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸೋಪ್ ಮೋಲ್ಡ್ಗೆ ಸ್ವಲ್ಪ ಬಾದಾಮಿ ಎಣ್ಣೆನ ಹಚ್ಕೊಂಡಿದ್ದೀನಿ. ನಂತರ ಸೋಪ್ನ ಮಿಶ್ರಣವನ್ನು ಇದಕ್ಕೆ ಹಾಕಿದ್ದೀನಿ. ಇದನ್ನು ಸೆಟ್ ಆಗೋದಕ್ಕೆ ಅಂತೇಳಿ ಬಿಡಬೇಕಾಗತ್ತೆ. ಇದನ್ನು ಫ್ರಿಜ್ನಲ್ಲಾದರೂ ಕೂಡ ಸ್ಟೋರ್ ಮಾಡ್ಕೋಬೋದು ಅಥವಾ ಹೊರಗಡೆ ಆದರೂ ಕೂಡ ಇಟ್ಕೋಬೋದು. ತ್ವಚೆಯನ್ನು ಕಾಂತಿಗೊಳಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ